ಇವಾಗಿರೋ ಮನೆ ಬಾಡ್ಗೆ ಮನೆನಾ ಸ್ವಂತ ಮನೆನಾ ಗಾಯ್ಸ್ ಹೋಮ್ ಟೂರ್ ಮಾಡ್ತಾ ಇದೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ಏನಂತಂದ್ರೆ ನಮ್ಮ ಹೋಮ್ ಟೂರ್ ಮಾಡ್ಬೇಕು ಅನ್ಕೊಂಡಿದೀನಿ. ನಮ್ಮ ಅರಮನೆಯ ಹೋಮ್ ಟೂರ್ ಅಲ್ಲ, ಅರಮನೆಯ ಹೋಮ್ ಟೂರ ನಮ್ಮ ಮನೆಯ ಹೋಮ್ ಟೂರ್. ನಾವಿರೋ ಮನೆ ಒಂಥರ ಅರಮನೆ ಇದ್ದಂಗೆ ಅಲ್ವಾ. ಸೊ ಅದನ್ನ ನಿಮ್ಗೆ ತೋರ್ಸೋಣ ಅನ್ಕೊಂಡಿದೀನಿ. ನಮ್ದೇನ್ ದೊಡ್ಡ ಮನೆ ಅಲ್ಲ ತೋರ್ಸಕ್ಕೆ. ಸೊ ಏನಂತಂದ್ರೆ ಒಂದ್ 5 ನಿಮಿಷ ಅಲ್ಲ 2 ನಿಮಿಷದಲ್ಲೇ ಹೋಮ್ ಟೂರ್ ಮುಗ್ದೋಗುತ್ತೆ ಅನ್ಕೊಂತೀನಿ. ಸೊ ಆದ್ರೂ ಬನ್ನಿ ಇವಾಗ ನಮ್ಮ ಮನೆ ತೋರ್ಸೋಣ. ಗೈಸ್, ಮನೆಯಿಂದ ಹೊರಗೆ ನಿಂತಿದ್ದೀನಿ. ಇವಾಗ ಮನೆ ಒಳಗೋದ್ರೆ ಬಾಗ್ಲು ತೆಗ್ದು ಹೆಂಗ್ ಕಾಣುತ್ತೆ ಅಂತಂದ್ರೆ ನೋಡಿ, ನಮ್ ಕೆಂಚ ವೆಲ್ಕಮ್ ಮಾಡ್ತವನೆ. ಏನೋ ಕೆಂಚ ನಿಂದು? ಗೈಸ್, ಇವನು ನಮ್ಮ ಮನೇಲಿ ಒಬ್ಬ ಕೆಂಚ ಅಂತ. ಸುಮ್ನಿರ, ಏನ್ ಬೇಕಾ ನಿಂಗೆ? ಹೊರಗೆ ಹೋಗ್ತೀಯಾ? ಆಯ್ತಾಯ್ತಾಯ್ತು ಸ್ವಾಮಿ ಸ್ವಾಮಿ ಸ್ವಾಮಿ. ಆಯ್ತಾಯ್ತು, ಹೊರಗೆ ಹೋಗ್ಬೇಕಾ? ಸುಮ್ನಿ. ಗಾಯ್ಸ್, ನಾವಿರೋದು ಬಾಡಿಗೆ ಮನೆಯಲ್ಲಿ, ಸ್ವಂತ ಮನೆ ಅಲ್ಲ. ಒಳಗೆ ಹಿಂಗೆ ಈ ಬಾಗ್ಲಿಂದ ಹಿಂಗ್ ಬಂದ್ರೆ ಇಲ್ಲಿ ಕೆಂಚ ಇದ್ದಾನೆ. ಮತ್ತೆ ಇಲ್ಲಿ ಟಿವಿ ಯೂನಿಟ್ ಐತೆ. ಬಟ್ ಟಿವಿ ಇಲ್ಲ, ಸದ್ಯದಲ್ಲೇ ಟಿವಿ ತರಬೇಕು. ಸೊ ಒಳ್ಳೆ ಟಿವಿ ತಗೋಬರೋಣ. ಹಂಗ್ ಬಂದ್ರೆ ಇಲ್ಲಿ ದೇವ್ರ ಮನೆ ಐತೆ. ತಡಿ ತೋರಿಸ್ತೀನಿ ನೀಟಾಗಿ. ಏನು ಅಂತಂದ್ರೆ ನಮ್ಮ ಮನೇಲಿ 2 ಮನೇಲಿ ಪೂಜೆ ಮಾಡ್ತಾರೆ. ಸೊ ನಮ್ಮ ಅಮ್ಮಂಗೆ ಟ್ರಾನ್ಸ್ಫರ್ ಆದಾಗ ನಾವು ಅಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು. ಕ್ವಾರ್ಟರ್ಸ್ ಹೋದ್ವಿ. ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ದಿನ 1-2-3 ತಿಂಗಳೇನೋ ಇದ್ವಿ. ಆಮೇಲೆ ಅಡ್ಜಸ್ಟ್ ಆಗ್ಲಿಲ್ಲ. ಸೊ ಈ ಮನೆ ಬಾಡಿಗೆ ಮನೆಗೆ ಬಂದ್ವಿ. ಅದಕ್ಕೆ ನಮ್ಮಮ್ಮ ಆ ಮನೇಲೂ ಪೂಜೆ ಮಾಡ್ತಾರೆ, ಈ ಮನೇಲೂ ಪೂಜೆ ಮಾಡ್ತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೂಜೆ ಸಾಮಾನು ಮಾತ್ರ ಇಟ್ಟಿದೀವಿ. ಆ ಮನೇಲೂ ಪೂಜೆ ಮಾಡ್ತೀವಲ್ಲ, ಈ ಮನೇಲೂ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ದೇವ್ರ ಸಾಮಾನು ಸ್ವಲ್ಪ ಕಮ್ಮಿ ಇದಾವೆ ಅಷ್ಟೇ ಗೈಸ್. ಇಲ್ಲಿ ಟಿವಿ ಯೂನಿಟ್ ಐತೆ, ಇಲ್ಲಿ ದೇವ್ರ ಮನೆ ಐತೆ, ಇಲ್ಲೊಂದು ವಿಂಡೋ ಐತೆ. ಮಾಮೂಲಿ ಹೆಂಗಾಯ್ತು ಹಂಗೆ ತೋರಿಸ್ತಾ ಇದ್ದೀನಿ. ನಾನೇನು ಜೋಡ್ಸಿಲ್ಲ ಹೋಮ್ ಟೂರ್ ಮಾಡ್ಬೇಕು ಅಂತ. ಪಕ್ಕಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಹೆಂಗಿರುತ್ತೋ ಹಂಗಿದೆ. ಅರಮನೆ ನಮ್ಮನೆ, ನಮ್ಗೆ ಅರಮನೆ ಒಟ್ಟಿನಲ್ಲಿ ಫುಲ್ಲು ದೊಡ್ಡ ಮನೆ ತರ ಎಲ್ಲ ಇಲ್ಲ, ಡುಪ್ಲೆಕ್ಸ್ ಮನೆ ತರ ಇಲ್ಲ. ಸೊ ಸದ್ಯದಲ್ಲೇ ನಿಮ್ಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ನ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಬೇಡ. ಏನು ಅಂತಂದ್ರೆ ಇಲ್ಲೊಂದು ಟೀ ಪೈ ಐತೆ. ಟೀ ಪೈ ಮೇಲೆ ನೋಡಿ ನನ್ನ ತಮ್ಮನ ಬುಕ್ಕು, ನಮ್ಮ ಅಮ್ಮವ್ರ ಬುಕ್ಕು, ಮತ್ತೆ ಐರನ್ ಬಾಕ್ಸ್ ಎಲ್ಲ ಇಟ್ಟಿದೀವಿ. ಗಾಯ್ಸ್, ನಮ್ಮ ಮನೆ ಏನ್ ದೊಡ್ಡ ಮನೆ ಅಲ್ಲ, ನಿಮ್ಗೆ ಅಷ್ಟೊಂದು ತೋರ್ಸಕ್ಕೆ. ಚಿಕ್ಕ ಮನೆನೆ ನಾನು ಚಿಕ್ಕದಾಗೆ ತೋರಿಸ್ತಾ ಇದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಟೇಬಲ್ ಆಯ್ತಾ. ಹಿಂಗೆ ಬಂತಂದ್ರೆ ಇಲ್ಲಿ ಒಂದು ಫ್ರಿಡ್ಜ್ ಐತೆ. ನಮ್ಮ ಮನೇಲಿ ತಂದಿವಿ ಮೇ ಬಿ 10 ವರ್ಷಕ್ಕಿಂತ ಜಾಸ್ತಿನೇ ಆಯ್ತು. ಬೆಳಿಗ್ಗೆ ಕಡಲೆ ಹಾಕಬೇಕಾರೆ ಎಲ್ಲ ಚೆಲ್ಬಿಟ್ಟಿದೀನಿ ನೋಡಿ. ಮಿಡಲ್ ಕ್ಲಾಸ್ ಮನೆಯಲ್ಲಿ ಹಿಂಗಿರುತ್ತೆ ಫ್ರಿಡ್ಜ್. ಎಲ್ಲ ತುಂಬಿಟ್ಟವ್ರು ನಮ್ಮಮ್ಮ. ಇದು ಗಂಜ್ಲ, ಅದ್ ಯಾವ್ದೋ ವ್ಲಾಗಲ್ಲಿ ಹೇಳ್ಬೇಕಿತ್ತು, ಹೇಳಿದಿನೋ ಇಲ್ವೋ ಗೊತ್ತಿಲ್ಲ. ಗಂಜ್ಲ ಇಟ್ಟವ್ರು ನಮ್ಮಮ್ಮ ತರಕ್ಕಾಗಲ್ಲ ಅಂತ. ಚೆನ್ನಾಗಿ ತುಂಬೋರೆ ಗೈಸ್. ನೀಟಾಗಿ ಏನು ಆರ್ಗನೈಸ್ ಮಾಡಿಲ್ಲ. ಆರ್ಗನೈಸ್ ಮಾಡೋ ಟೈಮ್ ಬರುತ್ತೆ. ಸೊ ಇಲ್ಲಿ ದೇವ್ರಿಗೆ ಹಾಕೋ ಎಣ್ಣೆ ಮತ್ತೆ ಎತ್ತಿ ಏನೇನೋ ಐತೆ. ಇದು ನೋಡಿ ಆಕ್ಚುಲಿ ಮಿಡಲ್ ಕ್ಲಾಸ್ ಮನೆ ಅಂತಂದ್ರೆ ಹಿಂಗೆ ಬಂತಂದ್ರೆ ಇಲ್ಲೊಂದ್ ಸಿಂಕ್ ಐತೆ. ಅದು ಸ್ನಾನದ ಮನೆ. ಅಲ್ಲಿ ನೋಡಿ, ಸ್ನಾನದ ಮನೆ ಏನ್ ತೋರ್ಸೋದ್ ಬೇಡ ಅನ್ಕೊಂತೀನಿ. ಮಾಮೂಲಿ ಹಂಗೆ ಐತೆ, ಇನ್ನೇನಿಲ್ಲ. ಸೇಮ್ ಎಲ್ಲಾರ ಮನೆ ಹೆಂಗಿರುತ್ತೋ ಹಂಗೆ ಐತೆ. ಅಲ್ಲಿ ನೋಡಿ, ಅಲ್ಲಿ ಪೇಂಟ್ ಡಬ್ಬ, ಅದರಲ್ಲಿ ಸ್ನಾನ ಮಾಡ್ಕೊಳ್ಳೋದು ಗೈಸ್. ಪೇಂಟ್ ಡಬ್ಬ ಯಾಕೆ ವೇಸ್ಟ್ ಮಾಡ್ತಾರೆ ಅಂತ ಅದರಲ್ಲಿ ಸ್ನಾನ ಮಾಡ್ಕೊಳ್ಳೋದು. ಒಂದ್ ಚೆನ್ನಾಗಿರೋ ಬಕೆಟ್ ಇತ್ತು, ಅದು ಇನ್ನೂ ಯೂಸ್ ಮಾಡ್ತೀವಿ. ಆ ಕಡೆ ಐತೆ. ಸೊ ಇಲ್ಲಿ ಹೊಗೆ ಬಟ್ಟೆ ಎಲ್ಲ ಇಟ್ಟಿರ್ತೀವಿ. ಮತ್ತೆ ಅಲ್ಲಿ ಪೆನಾಲು ಗಿನಾಲು ತೊಳೆಯೋದು, ಶಾಂಪು ಗಿಂಪು ಏನೋ ಇಟ್ಕೊಂಡಿರ್ತೀವಿ. ಇಷ್ಟೇ ಗೈಸ್. ಒಂದ್ಸಲ 5XL ತೋರಿಸ್ತೀನಿ ರೀ. ಈ ಟಿವಿ ಯೂನಿಟ್, ಇದು ದೇವ್ರ ಮನೆ, ಆ ಕಡೆ ವಾಶ್ರೂಮ್, ಇದು ಫ್ರಿಡ್ಜು. ಹಂಗೆ ಬಂತು ಅಂತಂದ್ರೆ ಇದು ಅಡ್ಗೆ ಮನೆ. ನಾನ್ ಜಾಸ್ತಿ ಇಲ್ಲಿರಲ್ಲ. ನನ್ನ ತಂಗಿ ಮತ್ತೆ ನಮ್ಮಮ್ಮ ಇರ್ತಾರೆ. ನಮ್ಮಪ್ಪನೂ ಅಡ್ಗೆ ಮಾಡ್ತಾರೆ, ನಮ್ಮಪ್ಪನೂ ಅಡ್ಗೆ ಮಾಡ್ತಾರೆ, ನಮ್ಮಮ್ಮನೂ ಅಡ್ಗೆ ಮಾಡ್ತಾರೆ, ನನ್ನ ತಂಗಿನೂ ಅಡ್ಗೆ ಮಾಡ್ತಾಳೆ, ಮತ್ತೆ ನಮ್ಮಮ್ಮನೂ ಅಡ್ಗೆ ಮಾಡ್ತಾರೆ, ಇನ್ಕ್ಲೂಡಿಂಗ್ ನನ್ನ ತಮ್ಮನೂ ಅಡ್ಗೆ ಮಾಡ್ತಾರೆ. ನಾನು ಸ್ನಾಕ್ಸ್ ಜಾಸ್ತಿ ಮಾಡ್ತೀನಿ, ಮತ್ತೆ ನಾನ್ ವೆಜ್ಗಳನ್ನ ಜಾಸ್ತಿ ಮಾಡ್ತೀನಿ. ನಂದು ಕೆಲಸದಲ್ಲಿ ನಾನು ಅಡ್ಗೆ ಮನೆಗೆ ಅಷ್ಟು ಬರಕ್ಕಾಗಲ್ಲ. ಪಾತ್ರೆ ತೊಳಿಬೇಕು, ಇನ್ನೂ ತೊಳೆದಿಲ್ಲ. ನಮ್ಮ ಮನೆ ಕಿಚನ್ ಹಿಂಗಿರುತ್ತೆ. ಎಲ್ಲ ಸಿಂಪಲ್ ಆಗೇ ಗೈಸ್ ಇರೋದು. ಇಲ್ಲಿ ತಟ್ಟೆ ಗಿಟ್ಟೆ ಏನಾದ್ರೂ ಸೌಟು ಗ್ಯೂಟು ಏನಾದ್ರೂ ನೇತಾಕೊಂಡಿದೀವಿ. ಇದು ಮಿಸ್ಕಿ. ಇಲ್ಲಿ ಏನಾದ್ರೂ ಸಾಮಾನು ಇಟ್ಕೊಂಡಿದೀವಿ ಅಷ್ಟೇ. ತುಪ್ಪ ಗಿಪ್ಪ, ಅದೇ ಕಾಳುಗಳು, ಕಡ್ಡಿ ಕಸ ಏನೇನೋ ಇಟ್ಕೋತೀವಲ್ಲ. ಕಡ್ಡಿ ಕಸ ಮೀನ್ಸ್ ಕಾಳುಗಳು ಜಾಸ್ತಿ ಇರ್ತಾವಲ್ಲ ಗೈಸ್, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಇದು ಅಕ್ಕಿ ಮತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇದೊಂದು ಗ್ಯಾಸ್ ಐತೆ. ಮತ್ತೆ ನಮ್ಮ ಮನೇಲಿ ಇನ್ನು ಸೋಫಾ ಗೀಫಾ ಏನು ತಂದಿಲ್ಲ. ಏನು ತಂದಿಲ್ಲ ಅಂತಂದ್ರೆ ಯಾಕೆಂದ್ರೆ ನಿಮ್ಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಇವಾಗ ವ್ಲಾಗ್ ಮಾಡ್ತಾ ಇದೀನಲ್ಲ, ಏನಕ್ಕೆ ಏನು ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಅದ್ ಎಕ್ಸಿಬಿಷನ್ಗೆ ಹೋದಾಗ ಹೂವಗಳನ್ನೆಲ್ಲ ತಂದಿದ್ದು. ಫೈನಲಿ ಹಾಲ್ ಹೆಂಗಿದೆ ಅಂತ ತೋರಿಸ್ತೀನಿ. ನಮ್ಮನೆ ಹಾಲ್ ಹಿಂಗಿದೆ. ಇದೊಂದು ಕಾಟು. ಇದು ಎಷ್ಟು ವರ್ಷದ ಕಾಟು ಅಂತಂದ್ರೆ ನಾನು ಚಿಕ್ಕ ಪಾಪು ಇದ್ದಾಗಿಂದಾನು ಇದೇ ಕಾಟು ಗೈಸ್. ಇದೇ ಕಾಟಲ್ಲಿ ನಾನು ಎಷ್ಟು ಕುಳ್ಳುಕಿದ್ದೆ ಅಂತಂದ್ರೆ ನಾನು ಚಿಕ್ಕರಲ್ಲಿ ಇಷ್ಟೇ ಅಂತೆ. ಇದ್ರಲ್ಲಿ ನಾನು ಜೂಕಲ್ಲೇ ಆಡ್ತಿದ್ನಂತೆ, ಹಿಂಗೆ 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 ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ಶೋಕೇಶಲ್ಲೂ ಏನು ಇಲ್ಲ, ಮಾಮೂಲಿ ಎಲ್ಲಾನು ಹಂಡ್ ಮಡಗಿದೀವಿ.
ನಾನು ಅವಾಗಲೇ ಹೇಳಿದ್ನಲ್ಲ ಹೋಮ್ ಟೂರ್ ಮಾಡ್ಬೇಕು ಅಂತ, ಏನೂ ರೆಡಿ ಮಾಡಿಲ್ಲ ನಾನು, ಎಲ್ಲ ಕ್ಲೀನ್ ಮಾಡಿಲ್ಲ. ಹೆಂಗಿತ್ತು ಅವ್ನು ತೋರಿಸ್ತಾ ಇದೀನಿ ಅಷ್ಟೇ. ಇವ್ನು ನೋಡಿ ಕೆಂಚ, ಹೇ ಕೆಂಚ, ಏಯ್ ಇಷ್ಟ ಗೈಸ್. ಇಲ್ಲೊಂದು ವಿಂಡೋ ಐತೆ, ಇದು ಹಾಲು, ಅದು ಕಿಚನು. ಹಿಂಗೆ ಬಂತು ಅಂತಂದ್ರೆ ಇಲ್ಲಿ ನೋಡಿ ಬೆಳಿಗ್ಗೆ ಎಲ್ಲ ಮಲ್ಕೊಂಡು ಚಾಪೆ ಗೀಪೆ ಎಲ್ಲ ಹಂಗೆ ಹಿಂಗೆ ಮರ್ಸ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹೋಗೋರೆ. ಇಲ್ಲಿ ನನ್ನ ತಂಗಿ ಮಲ್ಕತ್ತಾಳೆ, ನಮ್ಮ ಅಪ್ಪ ಮಲ್ಕತ್ತಾರೆ, ಒಂದೊಂದ್ಸಲ ನಮ್ಮ ಅಮ್ಮನೂ ಮಲ್ಕತ್ತಾರೆ, ನನ್ನ ತಮ್ಮನೂ ಮಲ್ಕತ್ತಾರೆ. ನಾನು ಇಲ್ಲಿ ಮಲ್ಕೊಳ್ಳಲ್ಲ, ಅವ್ರು ಇಲ್ಲಿ ಮಲ್ಕತ್ತಾರೆ. ಅಂದ್ರೆ ಎಲ್ಲ ಒಟ್ನಲ್ಲಿ ಇಲ್ಲೂ ನನ್ನ ತಮ್ಮ ಮಲ್ಕತ್ತಾರೆ, ನಮ್ಮ ಅಮ್ಮ ಮಲ್ಕತ್ತಾರೆ, ನಮ್ಮ ಅಪ್ಪನೂ ಮಲ್ಕತ್ತಾರೆ. ಅಂದ್ರೆ ನಾವು ಮಲ್ಕೊಳ್ಳೋದು ಇದೇ ಪ್ಲೇಸು, ಇದೇ ಪರ್ಟಿಕ್ಯುಲರ್ ಪ್ಲೇಸು ಅಂತ ಏನಿಲ್ಲ. ಎಲ್ರು ಒಂದೊಂದ್ ಕಡೆ ಮಲ್ಕತ್ತಾರೆ. ಬಟ್ ನಾನ್ ಮಾತ್ರ ಇಲ್ಲಿ ಮಲ್ಕೊಳ್ಳೋದು. ತೋರಿಸ್ತೀನಿ ರೀ. ಈ ಕಬೋರ್ಡ್ ಅಲ್ಲಿ ಏನಂತಂದ್ರೆ ನಮ್ಮ ಅಮ್ಮನ ಬಟ್ಟೆ ಐತೆ, ನಮ್ಮ ಅಪ್ಪನ ಬಟ್ಟೆ ಐತೆ, ನನ್ನ ತಮ್ಮನ ಬಟ್ಟೆ ಐತೆ. ಈ ಬೀರು ನಮ್ಮ ಅಮ್ಮಂದು ಹಳೆ ಕಾಲದ ಬೀರು, ಅದಕ್ಕೆ ಎಲ್ಲ ಫುಲ್ ಸ್ಕ್ರಾಚ್ ಆಗೈತೆ. ಹಳೆ ಕಾಲದ್ದು ಅಂತಂದ್ರೆ ಇಲ್ಲ ಅಂದ್ರು 20 ವರ್ಷದ ಬೀರ್ ಅದು. 20 ವರ್ಷದ ಬೀರು. ಅದ್ರಲ್ಲಿ ನಮ್ಮಮ್ಮ ಅವ್ರಿಗೆ ಏನೇನ್ ಬೇಕು ಅಂದ್ರೆ ರೇಷ್ಮೆ ಸೀರೆಗಳು, ಏನೇನೋ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳನ್ನ ಅಲ್ಲಿ ಮಡಿಕೊಂಡವ್ರೆ. ಸೊ ಇಲ್ಲಿ ನೋಡಿ ಯಮ ಮ್ಯಾಟ್ರಸ್ ಇದನ್ನ ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಯಮ ಮ್ಯಾಟ್ರಸ್ ನ ಹಿಂಗೆ ಹೊರಗ್ ಇಟ್ಟಿದೀನಿ. ಇದ್ ನೋಡಿ ನನ್ನ ತಂಗಿ ಪ್ಯಾಂಟ್ ಬಿಚ್ಚಾಕ್ಬಿಟ್ಟು ಹೋಗೋಳೆ. ಇದ್ ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ, ಸದ್ಯದಲ್ಲೇ ಹಾಕೋಣ ಎಲ್ಲಾದ್ರೂ. ಹಿಂಗೆ ಬಂತು ಅಂತಂದ್ರೆ ಇದು ನನ್ನ ರೂಮು. ಸೊ ಅವರು ಎಲ್ ಬೇಕಾದ್ರೂ ಮಲ್ಕೋತಾರೆ, ನಾನ್ ಹಂಗಲ್ಲ, ನಾನು ಇಲ್ಲೇ ಮಲ್ಕೊಳ್ಳೋದು. ಇದು ನನ್ನ ರೂಮು. ಹೆಂಗಾಯ್ತಾ ಹಂಗ್ ತೋರಿಸ್ತಾ ಇದೀನಿ ಗೈಸ್, ಏನು ಕ್ಲೀನ್ ಮಾಡಿಲ್ಲ ನಾನು. ಇದ್ ನನ್ನ ಬೆಡ್ಶೀಟು, ಯಾವಾಗ್ಲೂ ಇದನ್ನೇ ಹೊತ್ಕೊಳ್ಳೋದು. ನನ್ ರಿಂಗ್ ಲೈಟ್ ಹಾಳಾಗೋಗೈತೆ ಗೈಸ್, ಹೊಗೆ ಬತ್ತೈತೆ. ಆನ್ ಮಾಡಿದ್ರೆ ಇಲ್ಲಿ ಹೊಗೆ ಬತ್ತೈತೆ, ಅದನ್ನು ಸರಿ ಮಾಡಿಸ್ಬೇಕು. ಮತ್ತೆ ಇಲ್ಲೇ ಎಲ್ರೂ ರೆಡಿ ಆಗೋದು ಇಲ್ಲೇ. ಇಲ್ಲಿ ಏನೇನೋ ನಮ್ದು ಸಾಮಾನುಗಳೈತೆ, ಏನೇನೋ ಐತೆ. ಇಲ್ಲೂ ಏನೇನೋ ಮಡಗಿದೀವಿ, ಅಂದ್ರೆ ವಾಲೆಗಳು, ಏನೇನ್ ಇಟ್ಕೋಬೇಕು, ವಾಚು ಗೀಚು ಎಲ್ಲ ಮಿಸ್ ಆಗೈತೆ ಗೈಸ್. ಎಲ್ಲಾನು ಹಂಡಿ ತೀರ್ಸ್ಬಿಟ್ಟಿದೀವಿ. ಇಲ್ಲೆಲ್ಲ ಮಿಸ್ ಆಗೈತೆ. ಮತ್ತೆ ನಂದು ವಾರ್ಡ್ರು ಬಂತು, ತೋರ್ಸೋದೇ ಬೇಡ ನಿಮ್ಗೆ. ಫುಲ್ಲು ಅಂಡಾಕ್ಬಿಟ್ಟಿದೀನಿ. ಒಂಚೂರು ತೋರಿಸ್ತೀನಿ ನೋಡಿ, ಎಲ್ಲಾನು ಹಿಂಗ್ ಅಂಡಾಕ್ಬಿಟ್ಟಿದೀನಿ, ಜೋಡಿಸ್ಬೇಕು. ಗೈಸ್ ಏನ್ ಗೊತ್ತಾ, ನನ್ಗೆ ಖುಷಿ ಆಗ್ತೈತೆ. ನಾನು ಇದ್ದಂಗೆ ತೋರಿಸ್ತಾ ಇದೀನಲ್ಲ ಅಂತ ನನ್ಗೆ ಖುಷಿ ಆಗ್ತೈತೆ. ನನ್ ಬೆಡ್ ಮೇಲೆ ಇದೊಂದು ಇಯರ್ಫೋನ್ ಯಾವಾಗ್ಲೂ ಇರುತ್ತೆ, ಆಪಲ್ ಇಯರ್ಫೋನು. ಇದೊಂದು ಫೋನು ನನ್ ಬೆಡ್ ಮೇಲೆ ಏನಿಲ್ಲ ಅಂದ್ರೂ ಫೋನು, ಇಯರ್ಫೋನ್ ಇರುತ್ತೆ, ಮತ್ತೆ ನನ್ ಕನ್ನಡಕ ಇರುತ್ತೆ. ಇಷ್ಟೇ ನನ್ ಬೆಡ್. ಚೆನ್ನಾಗೈತೆ ಗೈಸ್. ಇದು ಎಮ್ಮ ಮ್ಯಾಟ್ರಸ್ಸೇ, ಒಂಥರ ಚೆನ್ನಾಗೈತೆ. ಬಟ್ ಎಮ್ಮ ಮ್ಯಾಟ್ರಸ್ ಚೆನ್ನಾಗೈತೆ, ಬಟ್ ಮಲ್ಕೊಳಕ್ ಮಾತ್ರ ಚೆನ್ನಾಗೈತೆ. ಕುತ್ಕೊಂಡು ವರ್ಕ್ ಮಾಡಕ್ ಅಷ್ಟೊಂದು ಕಂಫರ್ಟಬಲ್ ಸಿಗಲ್ಲ. ಮತ್ತೆ ಇಲ್ಲೊಂದು ಟ್ರಂಕ್ ಇಟ್ಟವ್ರು ನಮ್ಮಮ್ಮ. ಇಲ್ಲಿ ಪ್ರಮೋಷನಲ್ದು ಪ್ರಾಡಕ್ಟ್ ಏನೇನೋ ಇಟ್ಟಿದೀನಿ. ಮತ್ ಬಂದಿರೋ ಪ್ರಾಡಕ್ಟ್ ಎಲ್ಲ ಇಲ್ಲೇ ಇದಾವೆ. ಅದು ಬ್ಯಾಗು ಎಲ್ಲ ಅಂಡಿ ಎಲ್ಲ ಅನ್ಬಿಟ್ಟಿದೀನಿ ಗೈಸ್. ಎಷ್ಟು ನೀಟಾಗಿ ಇಟ್ಕೋಬೇಕೋ ಅಷ್ಟೇ ನಾನು ನೀಟಾಗಿ ಇಟ್ಕೊಳ್ಳೋದು. ಅಂದ್ರೆ ನಾನು ನೀಟಾಗಿ ಇರ್ತೀನಿ, ಬಟ್ ಎಲ್ಲ ನಮ್ಮ ಮನೇಲೆಲ್ಲ ಜೋಡಿಸೋದು ನಮ್ಮ ಅಮ್ಮ ಮತ್ತೆ ನನ್ನ ತಂಗಿನೇ. ಸೊ ಈ ಟ್ರಂಕ್ ಅಲ್ಲಿ ನನ್ನ ತಂಗಿ ವಸ್ತುಗಳು ಏನೇನೋ ಅವೆ. ಇಷ್ಟೇ ಗೈಸ್, ಒಂದ್ಸಲ ಫುಲ್ಲು ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ನಮ್ಮನೆ ಹೆಂಗೈತೆ ಅಂತ. ಏನ್ ಗೊತ್ತಾ ಗೈಸ್, ಇವಾಗ ಯೂಟ್ಯೂಬ್ ಅಲ್ಲಿ ತೋರಿಸ್ತಾರಲ್ಲ, ಯೂಟ್ಯೂಬ್ ಅಲ್ಲಿ ಅಂತಂದ್ರೆ ಹೋಮ್ ಟೂರ್ ಮಾಡಿದಾಗ ಮ್ಯೂಸಿಕ್ ಹಾಕ್ಬಿಟ್ಟು ತೋರಿಸ್ತಾರಲ್ಲ. ಇವಾಗ ನಾನೇ ಮ್ಯೂಸಿಕ್ ಹಾಕ್ಬಿಟ್ಟು ತೋರಿಸಿದ್ರೆ ಹೆಂಗಿರುತ್ತೆ ಅಂದ್ರೆ, ನಾನೇ ನಾನೇ ಹೇಳ್ತಾ ಇದೀನಿ ಮ್ಯೂಸಿಕ್ನ. ಸೊ ಗೈಸ್ ಇದು ನನ್ನ ರೂಮು. ಅಂದ್ರೆ ಇಲ್ಲಿ ಯಾರು ಬೇಕಾದ್ರೂ ಮಲ್ಕೋತಾರೆ. ನನ್ನ ತಮ್ಮನೂ ಮಲ್ಕೋತಾನೆ, ನನ್ನ ತಂಗಿನೂ ಮಲ್ಕೋತಾಳೆ, ನಮ್ಮ ಅಮ್ಮನೂ ಒಂದ್ಸಲ ಮಲ್ಕೋತಾರೆ. ಸೊ ನಮ್ಮ ಅಪ್ಪ ಇಲ್ಲಿ ಮಲ್ಕೊಳ್ಳೋಣ, ನಮ್ಮ ಅಪ್ಪ ಅಲ್ಲಿ ಅಥವಾ ಇಲ್ಲಿ ಮಲ್ಕೋತಾರೆ. ಸೊ ಅಷ್ಟೇ, ಇದು ನನ್ನ ರೂಮು. ನನ್ನ ರೂಮ್ಗೆ ವೈಟ್ ಕರ್ಟನ್ನೇ ಹಾಕ್ಬೇಕು ಅಂತ ವೈಟ್ ಕರ್ಟನ್ನೇ ಹಾಕಿದೀನಿ. ಇದು ನನ್ನ ರೂಮು. ಇದು ಹಾಲು. ಇಲ್ಲಿ ನೋಡ್ರಿ, ಇದು ಹಾಲು. ಇದು ಇನ್ನೊಂದು ರೂಮು. ಅಷ್ಟೇ. ಅದಾದ್ಮೇಲೆ ಇಲ್ಲಿ ಕಿಚನು. ಅಷ್ಟೇ ಗೈಸ್, ಇನ್ನೇನು ಇಲ್ಲ ಗೈಸ್. ಇಷ್ಟೇ ಗೈಸ್ ನಮ್ಮನೆ. ಗೈಸ್ ನಾನ್ ನಿಮಗ್ ತೋರಿಸಿದೀನಿ ಪಕ್ಕಾ ಮಿಡಲ್ ಕ್ಲಾಸ್ ಮನೆ, ಅಂದ್ರೆ ನಮ್ ಮನೆ. ಇದೇ ನಮ್ಗೆ ಅರಮನೆ. ಇದು ಬಾಡ್ಗೆ ಮನೆ. ಆಕ್ಚುಲಿ ಈ ಮನೆಗೆ ನಾವು 8,000 ಬಾಡಿಗೆ ಕಟ್ತೀವಿ. ಮತ್ತೆ ಟಿವಿನೂ ತರಬೇಕು, ಸೋಫಾನು ತರಬೇಕು, ಎಲ್ಲ ತರ್ಬೋದು, ಏನಿಲ್ಲ. ಬಟ್ ನಾವೇ ನಮ್ಮ ಮನೇಲಿ ನಾನು ನಮ್ಮ ಅಮ್ಮ ಬೇಡ ಅಂತ ಕೂತಿದೀವಿ. ಸೊ ಏನು ಅಂತ ಅಂದ್ರೆ ಮುಂದೆ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಏನು ಅಂತ. ಹೋಲ್ಡ್ ಮಾಡಿದೀನಿ ಎಲ್ಲ. ನನ್ಗೆ ಇಷ್ಟ ಟಿವಿ ತರಬೇಕು ಅಂತ, ಬಟ್ ನಮ್ಮಮ್ಮ ಬೇಡ ತರಬೇಡ, ಈಗ್ಲೇ ಬೇಡ ಅನ್ಕೊಂಡ್ ಕೂತವ್ರೆ. ಸೋಫಾನು ತರಬೇಕು, ಬಟ್ ಈಗ್ಲೇ ಬೇಡ ಅಂತ ನಮ್ಮಮ್ಮ ಹೇಳ್ತವ್ರೆ. ಅದಕ್ಕೆ ಏನು ತಂದಿಲ್ಲ. ಫಸ್ಟ್ ನಾವು ಇನ್ನೊಂದ್ ಮನೇಲಿ ಇದ್ವಲ್ಲ, ಅಲ್ಲಿ ನಮ್ದು ದೊಡ್ಡ ಹಳೆ ಕಾಲು ಟಿವಿ ಐತೆ. ಬಟ್ ನನ್ನ ತಮ್ಮ ತಂಗಿ ಓದಲ್ಲ ಅಂತ ಇಲ್ಲಿ ತಂದಿಲ್ಲ ಅವರು. ಒಟ್ನಲ್ಲಿ ಇಷ್ಟೇ ನಮ್ಮ ಮನೆಗೆ. ನನ್ ಫೋಟೋಸ್ ಎಲ್ಲ ಐತೆ. ಎಲ್ಲ ಐತೆ ಅಂತಂದ್ರೆ ನಮ್ಮ ಅಮ್ಮನ ಬೀರಲ್ಲಿ, ಟ್ರಂಕಲ್ಲಿ ಎಲ್ಲ ಐತೆ. ಏನೂ ಹಾಕಿಲ್ಲ ಆಕ್ಚುಲಿ. ಸೊ ನನ್ಗೆ ತುಂಬಾ ಪ್ಲೇನ್ ಆಗಿರೋದು ಇಷ್ಟ ಆಗುತ್ತೆ.
ಫೋಟೋನು ಹಾಕಕ್ಕೆಲ್ಲ ಬರುತ್ತೆ, ಅವನ್ನೆಲ್ಲ ಹಾಕೋಣ. ಸದ್ಯಕ್ಕೆ ಏನು ಬೇಡ ಅಂತ ಹಾಕಿಲ್ಲ ಅಷ್ಟೇ. ಇದ್ದಿದ್ದಂಗೆ ತೋರಿಸ್ತಾ ಇದೀನಿ. ನನ್ಗೇನೋ ಒಂಥರ ಖುಷಿ ಗೈಸ್, ಇದ್ದಿದ್ದಂಗೆ ತೋರ್ಸಕ್ಕೆ, ನಾನು ಹೆಂಗಿದ್ದೀನೋ ಹಂಗೆ ತೋರ್ಸಕ್ಕೆ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಇಷ್ಟೇ, ಇನ್ನೇನು ಇಲ್ಲ. ಇಷ್ಟೇ ಗೈಸ್, ಹೋಮ್ ಟೂರು ಮುಗ್ದೋಯ್ತು. ಇಷ್ಟೇ. ದೊಡ್ಡ ಮನೆ ಆಗಿದ್ರೆ ಎಷ್ಟು ನಿಮಿಷ ಆಗ್ತಿತ್ತು ಅಲ್ವಾ. ದೊಡ್ಡ ಮನೆ ಟೂರ್ ಒಂದಿನ ನಾವು ಕಟ್ಸ್ದಾಗ ಮಾಡೋಣ. ಸದ್ಯಕ್ಕೆ ಇಷ್ಟೇ ಹೋಮ್ ಟೂರ್. ಇಲ್ಲಿ ನೋಡ್ರಿ, ನನ್ ತಂಗಿ ಕಣ್ಣಂಗ್ ಬಂದ್ಲು ನೋಡಿ, ಒಯ್ತಾಳೆ ಅಲ್ಲಿಗೆ ಮನಿ ಕತ್ತಾಳೆ ಅಷ್ಟೇ ಗೈಸ್. ಮನೆಯ ಹೋಮ್ ಟೂರ್ ಮಾಡ್ದೆ ಕಣೆ. ಹೆಂಗ್ ಮಾಡ್ದೆ ಗೊತ್ತಾ ಹೇಳೇ ಗಾಯ್ಸ್? ನನ್ ತಂಗಿ ಹೋಗಿದ್ಲು ಕಾಲೇಜ್ಗೆ, ಫುಲ್ಲು ಸುಸ್ತಾಗಿ ಬಂದ್ಬಿಟ್ಟವಳೆ. ಹೇಳೆ ಮನಿಯಾ, ಹೆಂಗ್ ಹೋಮ್ ಟೂರ್ ಮಾಡಿರ್ಬೋದು? ನಾನು ಹೆಂಗ್ ಹೋಮ್ ಟೂರ್ ಮಾಡಿದೆ ಅಲ್ವಾ ಗೈಸ್? ನಾನು ಎಲ್ಲ ಹೇಳಾಕ್ಬಿಟ್ಟಿದೀನಿ. ನಾವು ಶ್ರೀಮಂತರು, ಮತ್ತೆ ಇದ್ ನಮ್ ಸ್ವಂತ ಮನೆ ಅಂತ ಎಲ್ಲ ಹೇಳಾಕ್ಬಿಟ್ಟಿದೀನಿ. ಕಣೆ ನಿಜ, ನಮ್ ಸ್ವಂತ ಮನೆ, ಇದಕ್ಕೆ ಬಾಡಿಗೆ ಗಿಡೆ ಏನು ಕಟ್ಟಲ್ಲ ಅಂತ ಎಲ್ಲ ಹೇಳಾಕ್ಬಿಟ್ಟಿದೀನಿ ಗೈಸ್. ನಮ್ಮ ಅಪ್ಪಂದು ಗಾಯ್ಸ್ ಅಂತ ಹೇಳ್ತವಳೆ, ಎಣ ಬಿದ್ದಂಗ್ ಬಿದ್ದವಳೆ. ಮತ್ತೆ ಇನ್ನೇನು ಅಂತಂದ್ರೆ, ನಿಮ್ಗೆ ನನ್ನಿಂದ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಮಾಡುವ. ಸೊ ಜೀವನದಲ್ಲಿ ಉದ್ಧಾರ ಆಗೋಣ ಗೈಸ್. ಫಸ್ಟ್ ಉದ್ಧಾರ ಆಗೋಣ, ಆಮೇಲೆ ಎಲ್ಲ ಮಾತಾಡೋಣ. ಡಿಸಿಪ್ಲಿನ್ ಆಗಿರೋಣ. ಮೋಟಿವೇಶನ್ ನಾನಂತೂ 20 ಸಲ ಕೇಳಿಸ್ಕೊತಾನೆ ಇರ್ತೀನಿ ಬೇರೆಯವರಿಂದ, ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀನಿ. ಬಟ್ ನಾನು ಡಿಸಿಪ್ಲಿನ್ ಆಗಿಲ್ಲ, ಸೋಂಬೇರಿ. ಬಟ್ ಡಿಸಿಪ್ಲಿನ್ ಆಗಿರ್ಬೇಕು. ನಾನ್ ಮಾಡೋ ಕೆಲಸ ನನಗೆ ಇಷ್ಟ ಆಗ್ಬೇಕು. ನಾನು ಅದಕ್ಕೆ ಗೌರವ ಕೊಡ್ಬೇಕು. ನಾನ್ ಮಾಡೋ ಕೆಲಸನ ನಾನು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ನಾನು ಇಷ್ಟಪಟ್ಟಿರೋ ಕೆಲಸನ ನಾನು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ನನಗಿಷ್ಟ ಗೈಸ್ ವಿಡಿಯೋ ಮಾಡೋದು. ಸೊ ಅದನ್ನ ಸಖತ್ತಾಗೆ ಮಾಡೋಣ ಇನ್ಮೇಲಿಂದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಗೈಸ್. ಬೈ ಬೈ.